ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಗುಡ್ ಮಾರ್ನಿಂಗ್ ಆ್ಯಂಡ್ ವೆಲ್ಕಮ್ ಬ್ಯಾಕ್. ಇವಾಗ ಏನಂತ ನೋಡಿದ್ರೆ ಇದು ಡೇ 180 ವ್ಲಾಗಿದ್ದು. ಏನಂದರೆ 2 ದಿನದಿಂದ ಊಟನೇ ಇಳಿತಾ ಇಲ್ಲ, ಏನೋ ಹೊಟ್ಟೆಗೆ ಏನೋ ಆಗ್ಬಿಟ್ಟೈತೆ, ಏನಂತ ಗೊತ್ತಿಲ್ಲ. ಸರಿ ಅಂತ ಅಲ್ಲಿ ಕಬ್ಬಿನ ಜ್ಯೂಸ್ ಇರುತ್ತೆ ಸರಿ ಅಂತ ಜ್ಯೂಸ್ ಕುಡ್ಕೊಂಡು ಹೋಗೋಣ ಅಂತ ಬಂದೆ. ಹಂಗೆ ಶರ್ಟ್ ಬೇರೆ ಟಿ ಶರ್ಟ್ ಒಂದು ಇಸ್ಕೊಂಡು ಹೋಗ್ಬಿಡೋಣ ಅಂತ ಅಲ್ಲಿಂದ 2 ಕಿಲೋಮೀಟ್ರ್ ಬಂದಿದ್ದೀನಿ ಟಿ ಶರ್ಟ್ ಇಸ್ಕೊಂಡು ಹೋಗೋಕ್ಕೆ. ನೋಡೋಣ, ಹಂಗೆ ಫ್ರೂಟ್ಸ್ ಏನಾರ ಇದ್ದರೆ ಫ್ರೂಟ್ಸ್ ಹಾಕೊಂಡು ಹೋಗೋಣ, ಯಾಕೆಂದರೆ ಊಟ ಇಳಿತಾ ಇಲ್ಲ. ಸರಿ ಅಂತ ಫ್ರೂಟ್ಸ್ ಹಾಕೊಂಡು ಹೋಗೋಣ ಅಂತಿದ್ದೆ. ನೋಡಿದ್ರೆ ಫ್ರೂಟ್ಸು ಇಲ್ಲ. ಸರಂತ ಒಂದು ದೋಸೆ ಟ್ರೈ ಮಾಡೋಣ ತಿನ್ನೋಕ್ಕೆ ಅಂತ ನೋಡಿದೆ, ಆದರೆ ನನ್ನ ಟೈಮ್ ಆಗಿಲ್ಲ, ಅರ್ಧನೇ ತಿಂದೆ. ಸರಂತ ಹಂಗೆ ಇಕ್ಬಿಟ್ಟು ಸರಂತ ಹಂಗೆ ಹೋಗಿ ಒಂದು ಜ್ಯೂಸ್ ಕುಡ್ದು ಸೀದಾ ಅಲ್ಲಿಂದ ಹಂಗೆ ಹೋಗ್ತಾ ಇರೋವಾಗ ನೋಡಿದ್ರೆ ಒಬ್ಬರು ಡ್ರಾಪ್ ಕೊಟ್ಟರು. ಇದು ಗಂಟ ಕಂಪನಿ ಗಂಟ ನಡೆಯೋಕ್ಕೆ ಆಗ್ತಾಯಿಲ್ಲ ಫ್ರೆಂಡ್ಸ್, ಫುಲ್ ಸುಸ್ತಾಗ್ತೈತೆ, ಏನಂತಲೇ ಗೊತ್ತಾಗ್ತಾ ಇಲ್ಲ, ಊಟನೇ ಇಳಿತಾ ಇಲ್ಲ, ಹೊಟ್ಟೆಗೇನೋ ಆಗ್ಬಿಟ್ಟೈತೆ. ಏನೋ ನೋಡೋಣ ಬಿಡಿ. ಗಾಡಿ ಸೀದಾ ಇವತ್ತು ಲೋಡ್ ಆಗ್ತೈತೆ, ಇವತ್ತು ಬಿಟ್ಟಿದ್ದೀನಿ ಗಾಡಿ. ನೋಡಿ ಕ್ಯಾಮ್ರಾ ಸ್ವಲ್ಪ ಬಿಟ್ಟಿದ್ದೆ, ಇವಾಗ ಕಾಣಿಸ್ತಿದ್ದೀನಿ ಕ್ಲಿಯರಾಗಿ. ಫುಲ್ಲು ಏನೋ ಹುಷಾರಿಲ್ಲ, ನನಗೇನೋ ಲೂಸ್ ಮೋಷನ್ ಆಗ್ತಿತ್ತು. ಮೊಸರು ತಿನ್ಬೇಕಂದ್ರೆ ಮೊಸರೇ ಇಲ್ಲ ಈ ಊರಲ್ಲಿ. ನೋಡಿ ಗಾಡಿ ಅನ್ಲೋಡ್ ಆಗ್ತೈತಿ ಇಲ್ಲಿ ದೊಡ್ಡದು SSRC ಲಾಜಿಸ್ಟಿಕ್ಸ್. ಆಗ್ತಿಲ್ಲ ನನಗೇನೋ, ಹೋಗ್ಬಿಟ್ಟು ಫಸ್ಟು ಮೊಸರು ಇಲ್ಲ ಮಜ್ಜಿಗೆನ ಕುಡಿಬೇಕು, ಊಟನೇ ಇಳಿತಾ ಇಲ್ಲ. ಫಸ್ಟ್ ಪಾಯಿಂಟ್ ಲೋಡ್ ಆಯಿತು, 2ನೇ ಪಾಯಿಂಟಿಗೆ ಹೋಗ್ತಾ ಇದ್ದೀನಿ. ಅಲ್ಲಿ ಹೋಗಿ ಒಂದು 100 ಕೇಸ್ ಇದೆಯಂತೆ, ಹಾಕ್ಕೊಂಡು ಸೀದಾ ಹೋಗ್ಬಿಡೋಣ. ಮೊಸರು ಸಿಕ್ಕಲ್ಲ, ಮೊಸರು ಬೇಕು ಫಸ್ಟ್ ನನಗೆ. ಇವಾಗ ಮಳೆ ಬೇರೆ ಬಿಟ್ಟು ಹೊಡಿತೈತೆ. ನೈಸ್ ರೋಡಲ್ಲಿ ಹೋಗೋದು ಬಿಟ್ಟು ಸರ್ವಿಸ್ ರೋಡಲ್ಲಿ ಹೋಗ್ತಾ ಇದ್ದೀನಿ. ಹಿಂಗಿಂದನೂ ಹೋಗ್ಬೋದತ್ತೆ ಎಕ್ಸಿಟ್ ನಂಬರ್ 6ಗೆ. ನೋಡೋಣ, ಅದೇ ಗೊತ್ತಾಗ್ತಾಯಿಲ್ಲ, ಹೋಗ್ತೀನಿ ಹೋಗಿ. ಗಾಡಿ ಬಿಟ್ಟಿದ್ದೀನಿ ಲೋಡಿಗೆ, ಲೋಡ್ ಆಗ್ತಾಯಿರಲಿ. ನಾನು ವಾಶ್ರೂಮ್ ಬಿಟ್ಟು ಬರೋಣ, ಇಲ್ಲಿ ವಾಶ್ರೂಮ್ ಒಳಗೆ ಇರುತ್ತಿಲ್ಲೇ, ಹೋಗಿ ಮುಖಾಗ ತೊಳ್ಕೊಂಡು ಬರೋಣ ಫ್ರೆಶ್ಶಾಗಿ. ಹೇಳಿದ್ದೀನಿ ಸ್ವಲ್ಪ ಜಲ್ದಿ ಬಿಟ್ಟರೆ ನಮ್ಮ ಇವ್ರದ್ದು ಬೇರೆ ಲೋಡ್ ಆಗಿದೆ ಗಾಡಿ, ಅವ್ರ ಜೊತೆ ಹಂಗೆ ಹೋಗ್ಬಿಡೋಣ. ಹಂಗೆ ಏನಂತೀರ ಬರೀ ಫ್ರೆಂಡ್ಸ್. ನೈಸ್ ರೋಡಲ್ಲಿ ಇದ್ದೀನಿ ನೋಡಿ, ನಮ್ಮ ಇವ್ರದ್ದು ಗಾಡಿ ಬಂದೈತೆ, ಅವ್ರದ್ದು. ಸೀದಾ ಇಬ್ಬರು ಇವಾಗ ಜಾಲಿಯಾಗಿ ಹೋಗೋದೆ ಇಬ್ಬರು. 3 ದಿನ ಆದಮೇಲೆ ಇವತ್ತು ಹೋಗ್ತಾ ಇದ್ದೀವಿ ಗಾಡಿಗೆ. ಹೋಗಿಲ್ಲ ಆದರೆ ಗಾಡಿಯಲ್ಲೇ ಇದ್ದಿದ್ದು. ಬರ್ರಿ ಇವಾಗ ಹೋಗೋಣ. ಫಸ್ಟು ಹೈದ್ರಾಬಾದ್ ಬಿಟ್ಟು ಹೋದರೆ ಸಾಕು ಅಂತ ಇದ್ದೀನಿ ಇವಾಗ. ನೋಡಿ 2 ಗಾಡಿ ಮಸ್ತಾಗಿ ಹೋಗ್ತಾ ಇದ್ದೀವಿ. ಮಳೆ ಬರೋ ಹೊಡಿತಾ ಐತೆ. ಬರ್ರಿ ಹೋಗಿ ಟೀಗಿ ಕುಡ್ಕೊಂಡು ಹೋಗೋಣ ಸತ್ನಗರಲ್ಲಿ ಇಬ್ಬರು. ಹಂಗೆ ಸತ್ನಗರ್ ಟೋಲಲ್ಲಿ ಇದ್ದೀನಿ. ಅವ್ರು ಹೋಗ್ಬಿಟ್ಟಿದ್ದಾರೆ, ಮುಂದೆ ಇದ್ರು, ಅವ್ರು ನಿಲ್ಸೋ ಅಂತ ಹೇಳಿದ್ರೆ ಹಂಗೆ ಹೋಗ್ಬಿಟ್ಟಿದ್ದಾರೆ ಅವರು. ಮೋಸ್ಟ್ಲಿ ಕರ್ನಾಟಕದಲ್ಲಿ ಸಿಕ್ಕಿದ್ರೆ ಸಿಗ್ತಾರೆ ಅವ್ರು ನನಗೆ. ನಾನಿನ್ನ ಇಲ್ಲಿ ಟೀ ಕುಡಿದ್ರೆ ನೆಕ್ಸ್ಟ್ ಸ್ಟಾಪೇ ಕರ್ನಾಳೆ, ನನ್ನ ಸ್ಟಾಪ್ ಹೊಡಿಯೋದೆ. ಈ ಟೈಮಲ್ಲಿ ಬಸ್ಸವರು ಬೇಜಾನು ಹೋಗ್ತಾ ಇದ್ದಾರೆ, ಅವಳಿ ಹುಡುಕ್ತಾ ಇದ್ದಾರೆ. ನೋಡೋಣ ಯಾರು ಹೆಂಗೆ ಹೋದ್ರೆ ನಮಗೇನು, ನಾವು ಕರೆಕ್ಟಾಗಿ ಹೋಗ್ತೀವ ಸಾಕು. ಅಲ್ವಾ, ಕರೆಕ್ಟಾಗಿ ಇಲ್ವಾ? ಆಡ್ತಾ ಇರ್ತಾರಲ್ಲ ಟಿ ಅಂತ. ಇವಾಗ ನಮ್ಮ ಗಾಡಿ ಬಿಟ್ಟು ಇವಾಗ ಈ ಗಾಡಿ ಓಡಿಸೋಣ ಅಂತ. ಒಂದೇ ಗಾಡಿ ಓಡಿಸಿ ಬೇಜಾರಾಗಿಬಿಟ್ಟೈತಲ್ಲ, ಅದಕ್ಕೆ ಅವ್ರು ನನ್ನ ಗಾಡಿ ಓಡಿಸ್ತಾರಂತೆ, ನಾವು ಅವ್ರ ಗಾಡಿ ಓಡಿಸ್ತಾ ಇದ್ದೀವಿ. ಇದೆಲ್ಲ ಆರನ್ನು ಮಸ್ತಾಗಿರುತ್ತೆ. ಅದೇ ಒಂದು ಮಸ್ತ್ ನೋಡಿ, ಫುಲ್ಲು ಸ್ವಲ್ಪ ಚಿಕ್ಕದಾಗಿದೆ ಸ್ಟೇರಿಂಗ್ ಇದ್ದಂಗೆ. ಹೋಗೋಣ ಇವಾಗ. ನಮ್ಮ ಗಾಡಿ ಹೆಂಗೆ ಗಚ್ಚಂತ ಹೋಗ್ತಾ ಇತ್ತು ನೋಡಿ, ಮಸ್ತ ಗಾಡಿ. ನಾನು ಇವ್ರದ್ದು ಹಾಕ್ಕೊಂಡ್ಬಿಟ್ಟಿದ್ದೀನಿ ಗಾಡಿ ನೋಡಿ. ಯಾರನು ನಮ್ಮ ಗಾಡಿ ಫುಲ್ ಖುಷಿ ಆಗ್ಬಿಟ್ಟಿದ್ದಾರೆ ಓಡಿಸಿ. ಗಾಡಿ ಮಸ್ತಾಗೈತೆ ಅಂತ ಹೇಳ್ಬಿಟ್ಟು ಫುಲ್ ಖುಷಿ ಆಗ್ಬಿಟ್ಟಿರೋದು ಓಡಿಸೋವಾಗ ಗಾಡಿನ. ಗೊತ್ತಲ್ಲ, ನಾನೆಲ್ಲ ಗಾಡಿ ಎಲ್ಲ ನಮ್ಮನ್ನು ಕಡಕ್ಕಾಗಿ ಇಟ್ಕೊಂಡು ಇರ್ತೀನಿ ಗಾಡಿ ಎಲ್ಲ. ನನ್ನ ಗಾಡಿ ನನ್ನ ಬಿಟ್ಟು ಬೇರೆ ಯಾರನ್ನ ಓಡಿಸ್ಲಿ ಗಾಡಿ, ಅವ್ರು ಇಳಿಯುವಾಗ ಒಂದೇ ಮತ್ತೆ ಹೇಳೋದು, ಮಸ್ತಾಗಿ ಇಟ್ಕೊಂಡಿದ್ದೀರ ಗಾಡಿನ ಅಂತಲೇ ಹೇಳೋದು. ಯಾರಾಗಿದ್ರು ಅಷ್ಟೇ. ನನ್ನ ಗಾಡಿ ಅಲ್ಲಿ ಗೋಡನಲ್ಲಿ ಬಿಟ್ಟಾಗ ಅವರು ಎತ್ತು ಓಡಿಸಿದ್ರು ಅವರು ಅದನ್ನೇ ಹೇಳೋದು, ಗೊತ್ತಾ? ಆ ಥರ ಮೇಂಟೈನ್ ಮಾಡೋದು ನಾವೆಲ್ಲ ಗಾಡಿನ ಮಸ್ತಾಗೆ. ಸುಭಾಷ್ ಅಂದರೆ ಏನು ಸುಮ್ಮನೆನಾ? ನಾವು ಹೋಗ್ತಾ ರೆಡಿ ಆಗುತ್ತೆ ನೋಡಿ. ಇನ್ನೂ ಮಸ್ತಾಗಿ ಕ್ಲಚ್ ಲೋಡಿಂಗಲ್ಲಿ ಹಾಕ್ಬಿಟ್ರೆ ಇನ್ನೂ ಮಸ್ತಾಗಿ ಒಳ್ಳೆ ಗನ್ ಇದ್ದಂಗೆ ಇರುತ್ತೆ ಗಾಡಿ. ರೆಡ್ ಡ್ರ್ಯಾಗನ್ ಮಾಡ್ತೀನಿ ರೀ ಗಾಡಿನ. ಮಾಡೋಣ ಸ್ವಲ್ಪ ದಿನ ಟೈಮ್ ಬೇಕಿರುತ್ತೆ. ಸರಿ ಇವಾಗ ಹೋಗೋಣ ಕರ್ನಾಳಿಗೆ. ಇನ್ನೂ ಒಂದು 80 ಕಿಲೋಮೀಟ್ರ್ ಐತೆ ಕರ್ನಾಳಿಗೆ. ನಾವು ಹೋಗ್ತಾ ಇದ್ದೀವಿ. ಇಲ್ಲ
ಏನಕ್ಕೆ ಅವ್ರಿಗೆ ಗಾಡಿ ಕೊಟ್ಟಿದ್ದೆ ಅಂದರೆ ಅವ್ರಿಗೆ ನಿದ್ದೆ ಬರ್ತೈತೆ ಅಂತೆ. ಇದ್ರಲ್ಲಿ ಸಿಸ್ಟಮಲ್ಲಿ ಅಷ್ಟು ಸೌಂಡ್ ಇಲ್ಲ ಸಾಂಗು. ಅದು ನಮ್ದಲ್ಲೆಲ್ಲ ಗೊತ್ತಲ್ಲ, ಗುಮ್ ಅಂತ ಕೇಳಿಸ್ತಾ ಇರುತ್ತೆ. ಅದರಿಂದ ನೀವು ಅದನ್ನ ನೋಡ್ಸಿನ ಇದು ನೋಡಿಸ್ರಿ ಅಂತ ಹೇಳ್ಬಿಟ್ಟು ತೊಗೊಂಡಿರೋದು ಗಾಡಿ. ಯಾಕಂದ್ರೆ ನನಗೆ ನಿದ್ದೆ ಬರ್ತಾ ಇಲ್ಲ, ಅವ್ರಿಗೆ ನಿದ್ದೆ ಬರ್ತಾಯಿದೆ ಅಂದಪ್ಪ, ಅದಕ್ಕೆ. ಎರಡೂ ಒಂದೇ ಗಾಡಿ, ಒಂದೇ ಇವರೇ. ಏನಕ್ಕೆ ಅವರು ಇಬ್ಬರು ಒಂದೇ ಫ್ರೆಂಡ್ಸೇ ಇಬ್ಬರು. ಅದರಿಂದ ಏನು ಹೇಳಲ್ಲ ನಮ್ಮನವರಲ್ಲ. ಹೇಳಿದ್ದೀನಿ ಆದರೆ ಮೈಲೇಜ್ ಕೊಡ್ರಿ, ಆರಿಸ್ಬಿಟ್ಟಿರಾ ಅಂತ. ನಾವು ನಮ್ದಿಲ್ಲ, ಇವ್ರದಲ್ಲಿ ಎಷ್ಟಿದೆಯೋ ಡೀಸೆಲ್ಲು ಅಷ್ಟೇ ನಮ್ಮದು ಇರೋದು. ಬರ್ರಿ ಇವಾಗ ಹೋಗೋಣ ಫಸ್ಟು. ನೋಡಿ ಸುಳ್ಳ ಮಕ್ಕಳ್ರು ಕಾಸುಗಳು ಮಾತ್ರ ಇಸ್ಕೊತಾರೆ. ಬಿಟ್ಟಿರೋದು ಬರೀ ಎಷ್ಟು 3 ಲೈನ್ ಬಿಟ್ಟಿರೋದು, ಬಿಕ್ಕಿದೆಲ್ಲ ಆಫ್ ಮಾಡಿ ಇಕ್ಕಿದ್ದಾರೆ ನೋಡಿ. ಅಮ್ಮನ ಏನ್ ಥರ ಹೇಳಿ ಇವರೆಲ್ಲ ಸುಳ್ಳ ಮಕ್ಕಳ್ರು. ದುಡ್ಡುಗಳು ಮಾತ್ರ ದೆಂಗ್ತಾರೆ. ಅಮ್ಮನೆಲ್ಲ ಆಫ್ ಮಾಡಿ ಬಿಟ್ಬಿಟ್ಟು ಎಲ್ಲ ದೆಂಗ್ ಮಲ್ಕೊಳಕ್ಕೆ ಹೋಗ್ಬಿಟ್ಟಿರ್ತಾರಲ್ಲ ಸುಳ್ಳ ಮಕ್ಕಳು. ಇಲ್ಲಿ ನೋಡಿ ನಾರಾಯಣ ಕಾಲೇಜ್ ಎಷ್ಟು ಬಸ್ ಐತೆ ಅಂತ. ಏನಿಗೆ ನಿಲ್ಸಿದ್ದಾರೆ ಇಲ್ಲಿ ಅಂತ ಗೊತ್ತಾಗ್ತಾ ಇಲ್ಲ. ನೋಡಿ ಎಷ್ಟೈತೆ, ಬೇಜೈತೆ ಬಸ್ಗಳು. ಎಲ್ಲಿಗೆ ಹೋಗ್ತಾವ್ರಲ್ಲ, ಎಲ್ಲಿಗೆ ಹೋಗ್ತಾವ್ರು? ಆ ಕಡೆನೇ ಬರ್ರಿ, ಇಲ್ಲಿ ಸಿಕ್ಕಿದ್ದಾರೆ. ಕರೆಕ್ಟಾಗಿ ಎಲ್ಲಿದ್ದೀನಿ ಅಂದರೆ ಅನಂತಪುರಮದಲ್ಲಿದ್ದೀನಿ. ಬರ್ರಿ ನಮ್ಮವ್ರು ಇಲ್ಲಿ ಹಾಕೊಂಡು ಮಲ್ಕೊಂಡಿದ್ದೀನಿ ಅಂತ ಹೇಳಿದ್ದಾರೆ. ನೋಡೋಣ ಇದಾರ ಏನಂತ ಗೊತ್ತಿಲ್ಲ, ನೋಡೋಣ. ಇಬ್ಬರು ಹಾಕೊಂಡು ಇಲ್ಲಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ರಿ. ಅವ್ರು ಇಲ್ಲೇ ಮಲ್ಕೊತಾರಂತೆ. ಸರಿ ನಾವು ಹೋಗೋಣ, ಯಾಕಂದರೆ ನಮಗೆ ಅನ್ಲೋಡಿಂಗ್ಗೆ ಟೈಮ್ ಆಗುತ್ತೆ. ಸರಿ ಅಂತ ನಾವು ಹೋಗ್ಬಿಡೋಣ ಜಲ್ದಿ. ನಮ್ದು ಅನ್ಲೋಡ್ ಆಗುತ್ತಲ್ಲ, ಏನು ಮಾಡೋದು. ಮತ್ತು ಅವ್ರದ್ದು 2 ಪಾಯಿಂಟ್ ಇದೆ, ಅವರು ಆರಾಮಾಗಿ ಮಲ್ಕೊಂಡು ಬರ್ತಾರೆ. ಅವ್ರದ್ದು ಔಟ್ರಲ್ಲಿ, ನಮ್ಮದು ಸಿಟಿ ಒಳಗಡೆ ಹೋಗ್ಬೇಕು. ಸರಿ ಅಂತ ನಾವು ಹೋಗೋಣ ಬರ್ರಿ. ಇವಾಗ ಟೈಮ್ ಬೇರೆ ಐತಿ, 7:15 ಆಗ್ತೈತೆ. ಇವರು ನಂಬ್ಕೊಂಡು ಸುಮ್ಮನೆ ಇಲ್ಲಿದ್ದೆ, ಇಲ್ಲಂದರೆ ನಾನು ಹೋಗ್ಬಿಡ್ತಾಯಿದ್ದೆ ಗೊತ್ತಾ ಅವಾಗೇ. ಬರ್ರಿ ಹೋಗೋಣ ನಾವು. ಅವರು ನೀನು ಹೋಗು, ನಾನು ಮಲ್ಕೊಂಡಿರ್ತೀನಿ, ಆಮೇಲೆ ಬರ್ತೀನಿ ಅಂತ ಹೇಳ್ಬಿಟ್ಟು ನೋಡಿ ಸೀದಾ ಬಂದೇ ಬಿಟ್ಟಿರೋದು ಇವ್ರು ಹಿಂದೆನೇ. ಫಸ್ಟೇ ನೀನು ಹೋಗಪ್ಪ, ನಾನು ಬರ್ತೀನಿ, ಸ್ವಲ್ಪ ಹೊತ್ತು ಮಲ್ಕೊಂಡಿದ್ದಿ, ಬರ್ತೀನಿ ಅಂತ ಹೇಳ್ಬಿಟ್ಟು ಆಮೇಲೆ ಫೋನ್ ಮಾಡು ಅಂತ ಹೇಳಿದ್ರು. ನೋಡಿದ್ರೆ ಸೀದಾ ಬಂದೇ ಬಿಟ್ಟಿರೋ ನೋಡಿ ಹಿಂದೆನೇ. ಅದು ನನ್ನ ಜೊತೆನೇ ಬಂದಿರ್ಬೋದಲ್ಲ ಇವರು. ಬರ್ರಿ ಹೋಗಿ ಎಲ್ಲ ನಾಷ್ಟ ಇಷ್ಟ ಮಾಡ್ಕೊಂಡು ಹೋಗೋಣ ಹಂಗೆ. ಇಬ್ಬರು ನಾಷ್ಟ ಮಾಡ್ಕೊಂಡು ಹಾರ್ಕೊಂಡು ಹೋಗ್ಬೋದು ಇವಾಗ. ಏನು ಹೇಳ್ತೀರಾ? ಏನಿಲ್ಲ ಫ್ರೆಂಡ್ಸ್, ಏನು ಮ್ಯಾಟ್ರ್ ಅಂದರೆ ಇವಾಗ ಸೀದಾ ಇಬ್ಬರು ನಾಷ್ಟ ಮಾಡ್ಬಿಟ್ಟು ಸರಿ ಹೋಗೋಣ ಅಂತ ಗಾಡಿ ಸ್ಟಾರ್ಟ್ ಮಾಡ್ಕೊಂಡು ಮುಂದೆ ಹೋಗ್ತಾ ಇದ್ದೆ. ನೋಡಿದ್ರೆ ಗೇರ್ ಹಾಕ್ತಾಯಿದ್ದೀನಿ, ನೋಡಿದ್ರೆ ಕೈಗೆ ಬಂದ್ಬಿಟ್ಟಿರೋದು ಗೇರ್ದು ಕಟ್ಟಾಗಿ. ಯಾವ ಥರ ಹೇಳಿ ನೋಡಿ, ಅಷ್ಟರಲ್ಲೇ ಗೇರ್ ಹಾಕ್ಕೊಂಡಿದ್ದೀನಿ ಗೊತ್ತಾ. ಇವಾಗ ಗೇರ್ ಹಾಕಿದ್ದೀನಿ, ನೋಡಿದ್ರೆ ಕೈಗೆ ಕಿತ್ಕೊಂಬ ವೆಲ್ಡಿಂಗ್ ಮಾಡಿದರೆ ಕಟ್ಟಾಕ್ಬಿಟ್ಟಿರೋದು ಸೀದಾ ಇದು. ಅಯ್ಯೋ ಯಾವ ಥರ ಹೇಳಿ ವಾಶೆ ಹೊಡಿದೀವಿ ಆಗಿರೋದು ಇವಾಗ ಸೀನ್ ಇದು. ಇವಾಗ ಅಲ್ಲಿ ವೆಲ್ಡಿಂಗ್ ಶಾಪ್ ಗಂಟ ಹಿಂಗೆ ಹೋಗ್ಬೇಕು. ಇವಾಗ ಚಿಕ್ಕಬಳ್ಳಾಪುರಲ್ಲಿ ಇರುತ್ತೆ ವೆಲ್ಡಿಂಗು, ಅಲ್ಲಿ ಗಂಟ ಹಿಂಗೆ. ಬರ್ರಿ ಹೋಗೋಣ, ಏನೂ ಮಾಡೋಕ್ಕಾಗಲ್ಲ ಅದಲ್ಲ. ಈಗ ಗೇರ್ ಲಿವರೇ ಕೈಗೇನು ಬಂದಿಲ್ವಲ್ಲ, ನೋಡ್ಕೊಳ್ಳೋಣ. ಹಂಗೆ ಸೀದಾ ಚಿಕ್ಕಬಳ್ಳಾಪುರ ಗ್ಯಾರೇಜ್ಗೆ ಹೋಗಿ ಸೀದಾ ಅದನ್ನು ಬಿಚ್ಚಿ ಸೀದಾ ಅದು ವೆಲ್ಡಿಂಗ್ ಓಡಿಸ್ಕೊಂಡು ಹೋಗೋಣ. ಯಾಕಂದರೆ ಮತ್ತೆ ಕೆಲಸ ಕೊಟ್ಬಿಟ್ಟು ಟ್ರೈನ್ ಮಾಡೋದು, ಅದು ಹೊಸದು ಸಿಗಲ್ವಂತೆ. ಅದು ಏನೋ ಶೋರೂಮಲ್ಲಿ ಆರ್ಡ್ರ್ ಮಾಡಬೇಕು ಅಂದರು. ಅದಕ್ಕೇನೆ ಸದ್ಯಕ್ಕೆ ವೆಲ್ಡಿಂಗ್ ಹೊಡ್ಕೊಂಡು ಹೋಗೋಣ, ಮತ್ತೆ ಬೇಕಾದ್ರೆ ನೋಡ್ಕೊಳ್ಳೋಣ. ಸಡನ್ನಾಗಿ ನೋಡಿದ್ರೆ ಫುಲ್ ಮಳೆ ಎತ್ತರ ಕಿತ್ಕೊಂಡ್ಬಿಟ್ಟಿರೋದಂದರೆ ಎತ್ತರ ಮಳೆ ಹೊಡೆದಿರೋದು. ನಾವು ಟಾಪೆಲ್ಲ ಬೇರೆ ಇದು ಕ್ಯಾಬಿನ್ ಬೇರೆ ಎತ್ತಿ ಬಿಟ್ಬಿಟ್ಟಿದ್ದೆ. ನೋಡಿದ್ರೆ ಹಿಂದೆ ಇದನ್ನೇ ಹಾಕಿಲ್ಲ, ಓಡೆಲ್ಲ ಬೇರೆ ನೀರು ಬಂದುಬಿಟ್ಟಿತ್ತು. ನೋಡಿ ಮಳೆ ಎತ್ತರ ಅಂದರೆ ಆ ಥರ ಮಳೆ. ಇವರು ಗ್ಯಾರೇಜರು ಇವು ಇಂಜಿನ್ ಮುಚ್ಚಿಲ್ವಾ, ನೀರು ಹೋಗ್ಬಿಡುತ್ತೆ ಸೆನ್ಸರ್ಗೆ ಅಂತ ಆಮೇಲೆ ಹೇಳ್ತಿದ್ದಾರೆ. ಮಳೆ ಎಲ್ಲ ಬಂದಮೇಲೆ ಎತ್ತರ ಹೇಳಿ ಸರಿ ಅಂತ ಮಳೆ ನಿಂತ ಮೇಲೆ ಅವರು ಸೀದಾ ಸ್ಟಾರ್ಟ್ ಮಾಡಿದ್ರು ವೆಲ್ಡಿಂಗ್ ಹೊಡಿಯೋಕ್ಕೆ. ಪರವಾಗಿಲ್ಲ ಸ್ವಲ್ಪ ಹಬ್ಬ. ಫಸ್ಟೇ ನಮ್ಮ ಓನರ್ ಅದನ್ನು ವೆಲ್ಡಿಂಗ್ ಮಾಡಿ ಇಕ್ಕಿದ್ರು. ನಾನೇನೋ ಅದ್ರ ಮೇಲೆ ವೆಲ್ಡಿಂಗ್ ಮಾಡ್ತಾರೆ ಅಂದ್ಕೊಂಡೆ. ಪರವಾಗಿಲ್ಲ, ಅವರು ಅದೆಲ್ಲ ಕಟ್ ಮಾಡಿಬಿಟ್ಟು ಕ್ಲೀನಾಗಿ ಮಾಡಿಕೊಟ್ರು ಮಸ್ತಾಗೆ. ಇನ್ನೂ 1-2 ವರ್ಷಕ್ಕೆ ಬಳಕೆ ಬರೋ ಥರ ಮಾಡಿಕೊಟ್ಟಿದ್ದಾರೆ ವೆಲ್ಡಿಂಗ್ ಟಕ ಹೋಗಿರಂಗೆ. ಅದು ಬಿಚ್ಬಿಟ್ಟು ನಾವು ಬೇರೆ ಹೊಸದು ಹಾಕೋಣ. ಇವಾಗ ಬೇಡ, ಇವಾಗ ಎಲ್ಲೂ ಸಿಗಲ್ವಂತೆ, ಬುಕ್ ಮಾಡಿ ನೋಡೋಣ ಸದ್ಯಕ್ಕೆ ಓಡಲಿ ಅದು, ಆಮೇಲೆ ಬೇಕಾದ್ರೆ ನೋಡ್ಕೊಳ್ಳೋಣ. ಅದು ನಾವು ಮಳೆಯಲ್ಲೇ ಫಿಟ್ ಮಾಡ್ಕೊಂಡು ಹೋಗ್ಬಿಡೋಣ. ಯಾಕಂದರೆ ಸ್ವಲ್ಪ ಟೈಮ್ ಆಗಿಬಿಡುತ್ತೆ ನಮ್ಗೆ ಹೋಗೋಷ್ಟಿಗೆ. ಮತ್ತು ಲೇಟ್ ಆಗಿಬಿಟ್ಟು ನೋಯಿನ್ರೆ ಲಾಕ್ ಆಗಿಬಿಟ್ರೆ ಇವಾಗೇ ಟೈಮ್ 1 ಗಂಟೆ ಆಗಿಬಿಟ್ಟೈತೆ. ಸುಮ್ಮನೆ ಏನಿಗೆ ವಾಶ್ ಹೊಡೋ ಅಂತ ಸೀದಾ ಮಳೆಯಲ್ಲಿ ನಾನು ಛತ್ರಿ ಇಟ್ಕೊಂಡೆ. ಸೀದಾ ಅವರು ಹಂಗೆ ಫಿಟ್ ಮಾಡಿ ಕೊಟ್ಟರು. ನೋಡಿದ್ರೆ ನಮ್ಗೆ ಗೊತ್ತಿರೋ ಅಂತ ಬಂದರೆ ಸೀದಾ ಅದಕ್ಕೂ 400 ರೂಪಾಯಿ ಇಸ್ಕೊಂಡ್ಬಿಟ್ರು. ಅದೇ ಮಳೆದಲ್ಲಿ ಕೆಲಸ ಮಾಡಿದ್ರಲ್ಲ, ಸುಳ್ಳೇನಿಗೆ ಗೆಲ್ಲಬೇಕು. ಗಾಡಿ ಎಲ್ಲ ರೆಡಿ ಮಾಡಾಯಿತು.
ಇನ್ನೇನು ಕರೆಕ್ಟಾಗಿ ಇವಾಗ ದೇವನಲ್ಲಿ ಫಸ್ಟು ನೋ ಎಂಟ್ರಿ ದಾಟ್ಬಿಟ್ಟೆ. ಟೈಮಿನ ಬೇಜಾನೈತೆ, 1 ಗಂಟೆ ಟೈಮ್ ಇವಾಗ. ಇನ್ನೂ 3 ಅವರ್ ಇದೆ ನೋ ಎಂಟ್ರಿ ಸ್ಟಾರ್ಟ್ ಆಗೋಕ್ಕೆ. ಅಷ್ಟೊತ್ತಿಗೆ ನಾವು ಪಾಯಿಂಟಿಗೆ ಹೋಗಿ ನಮ್ಮ ಗಾಡಿ ಅನ್ಲೋಡ್ ಆಗಿಬಿಡುತ್ತೆ. ಮಳೆದಲ್ಲಿ ಬೇರೆ ಫುಲ್ಲಾಗಿ ನೆಂದೋಗ್ಬಿಟ್ಟಿದ್ದೀನಿ, ಫುಲ್ ಟಯರ್ಡಲ್ಲಿ ಬೇರೆ ಇದ್ದೀನಿ. ಮುಖ ನೋಡಿದ್ರೆ ಗೊತ್ತಾಗಿರುತ್ತೆ ನಿಮ್ಗೆಲ್ಲ. ಇವಿ ವಾಶ್ಯೋಡಪ್ಪ ಸ್ವಾಮಿ. ಹೋಗಿ ಫಸ್ಟು ಗಾಡಿ ಅನ್ಲೋಡ್ ಬಿಟ್ಬಿಟ್ಟು ಸಜ್ಜಾಗಿ ಹೋಗ್ಬಿಡ್ಬೇಕು ನಾವು. ಅವ್ರ ಗಾಡಿ ಅಲ್ಲೇ ಬಿಟ್ಬಿಡ್ಲಿ, ಅನ್ಲೋಡ್ ಮಾಡಿಸಿ. ಯಾಕೆ ಹೇಳಿ, ನಮ್ಮ ಮನೆ ಹತ್ರ ಜಾಗ ಇರಲ್ಲ, ಸುಮ್ಮನೆ ವಾಶ್ಯೋಡ್ ಹಾಕ್ಬಿಡುತ್ತೆ. ಅಲ್ಲಿ ಹೋದರೆ ಕೊಚ್ಚೆಗೆ ಅಮ್ಮ ಅಲ್ಲಿ ತೂತ್ಗಿದ್ದು ಬಿದ್ದು ಲಾಕ್ ಹಾಕ್ಬಿಟ್ರೆ ಏನು ಮಾಡೋದು? ಅದಕ್ಕೆ ಅಲ್ಲೇ ಇರಲಿ, ಬೆಳಿಗ್ಗೆ ಎತ್ಕೊಂಡು ಹಂಗೆ ಹೋಗೋ ಕರೆಕ್ಟಾಗಿರುತ್ತೆ. ಅವ್ರು ಹೋಗಿ ಹೇಳಿ ಬೀಗ ಕೊಟ್ಬಿಟ್ಟು ನಾವು ಪಾಸ್ ಹಾಕ್ಬಿಡೋಣ, ಬರ್ರಿ ಹೋಗಿ. ಏನಿಲ್ಲಿಂದ ಒಂದು 1 ಅವರ್ ಟ್ರಾವೆಲ್ಲು. ಅಷ್ಟೊತ್ತಿಗೆ ಏನು ಸಿಗುತ್ತೋ ವೀಡಿಯೋ ಹಾಕ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ಸ್ಟಾಗ್ರಾಮಲ್ಲಿ ನೋಡೋರು ಫಾಲೋ ಮಾಡಿ. ಹೆಸರು ಗೊತ್ತಿಲ್ಲ ಅಂದರೆ ಸೂಪರ್ ಸ್ಟಾರ್ ವ್ಲಾಗ್ಸ್. ನಾವು ಗೊತ್ತಲ್ಲ ಯಾರಂತ. ನಂದು ಹೌದು ಕರೆಕ್ಟು ಒಂದು ವ್ಲಾಗ್ ಏನು ಲೋಗೋ. ನಮ್ಮದು ಒಂದು ಲೋಗೋ ಒಂದು ರೆಡಿ ಮಾಡಿದ್ದೀನಿ. ಅದನ್ನು ಹಾಕ್ತೀನಿ, 2 ಹಾಕ್ತೀನಿ. ಅದಲ್ಲಿ ಯಾವುದು ಬೇಕು ಅಂತ ಕಮೆಂಟ್ ಮಾಡಿದ್ರಿ, ಅದನ್ನೇ ಇಟ್ಕೊಂಡ್ಬಿಡೋಣ ಲೋಗೋಗೆ, ಸರಿನಾ? ಇವಾಗ ಬರ್ರಿ ಫಸ್ಟ್ ಇಲ್ಲಿಂದ ಹೋಗೋಣ. ಫೋನ್ ಕೈಯಲ್ಲಿ ಇಟ್ಕೊಂಡಿದ್ರೆ ನಮ್ಮನ್ನು ವಾಯ್ಸೆಡ್ ಆಗಿಬಿಡುತ್ತೆ, ಹೋಗೋಕ್ಕಾಗಲ್ಲ, ಲೇಟ್ ಆಗಿಬಿಡುತ್ತೆ. ಬರ್ರಿ ಹೋಗೋಣ ಇವಾಗ. ಹೆಬ್ಬಾಳ ನೋಡಿ ಫ್ರೆಂಡ್ಸ್, ಫುಲ್ ಟ್ರಾಫಿಕ್ ಜಾಮ್. ಹೆಬ್ಬಾಳ ಬರೋರು ಫುಲ್ ಲಾಕಲ್ಲಿ ಇವಾಗ ಲಾಕು. 2 ಗಂಟೆಗೆ ಈ ಥರ ಟ್ರಾಫಿಕ್ ಜಾಮ್ ಅಂದರೆ ಹೆಂಗೆ ಹೇಳಿ?